ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತಹ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 7 ಎಳೆ ದಾರನ ಗಂಟು ಹಾಕಿ ತಗೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಈ ರೀತಿ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡಿಕೊಂಡು ಜೋರು ದಾರನ ಮೇಲೆ ಕೆಳ್ಕೊಳ್ಬೇಕು. ಅದಾದ ನಂತರ ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. 2 ದಾರ ಸೇರಿ 1 ಮಾಡ್ಕೊಳ್ಬೇಕು. ಈಗ 3 ಚೈನ್ ಮಾಡ್ಕೊಳ್ಳೋದು. 3 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನಿಮಗೆ ಇಲ್ಲಿ ತುಂಬ ಗ್ಯಾಪ್ ಜಾಸ್ತಿ ಆಯಿತು ಅಂತ, ಕಡಿಮೆ ಗ್ಯಾಪ್ ಇರಲಿ ಅಂತ ಇದ್ರೆ ನೀವು 2 ಚೈನ್ ಹಾಕ್ಕೊಳ್ಬೋದು. ಸ್ವಲ್ಪ ಗ್ಯಾಪ್ ಬೇಕು ಅಂತ ಇದ್ರೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನಿಲ್ಲಿ 9 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 9 ಚೈನ್ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಬ್ರಾಡ್ ಆಗಿ ಬರಬೇಕು ಆರ್ಚ್. ಒಂದು 6 ಚೈನ್ ಹಾಕ್ಕೊಂಡ್ರೆ ಬರುತ್ತಲ್ಲ ಗ್ಯಾಪು, ಅಷ್ಟಕ್ಕೆ ಅಂದಾಜಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ ನಂತರ 1 ಚೈನ್ ಮಾಡ್ಕೊಳ್ಳೋದು. ಚೈನ್ ಮಾಡಿಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ನಾವಿಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ತಿರೋದ್ರಿಂದ ಉಲ್ಟಾ ತಿರುಗಿಸ್ಕೊಂಡು ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಸೂಜಿನ ನೀಡಲ್ನ 9 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರಾನ ತೊಗೊಂಡ್ಬರ್ಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ. 2 ದಾರ ಸೇರಿ 1 ಮಾಡ್ಕೊಳ್ಬೇಕಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡೋದು. ಇದೇ ರೀತಿ ಟೋಟಲ್ ಆಗಿ 11 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. 10 ಅಥವಾ 11 ನಿಮಗೆ ಎಷ್ಟು ಇರಿಸುತ್ತೋ ನೋಡ್ಕೊಂಡು ಮಾಡ್ಕೊಳ್ಳಿ. 11 ಸಿಂಗಲ್ ಕ್ರೋಶ ಆದಮೇಲೆ ಈ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀವಿ ಅಂತಂದರೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ ಮಾಡ್ಕೊಳ್ಬೇಕು. 1, ಅದಾದ ನಂತರ 2 ಚೈನ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ನೀಟಾಗಿ ಕಾಣಿಸುತ್ತೆ ನಿಮಗೆ. ಅಲ್ಲಿ ನೀಡನ್ನು ಹಾಕಿ ದಾರನ ಎಳ್ಕೊಂಡು ಬಂದು 2 ದಾರ ಸೇರಿ 1 ಮಾಡಬೇಕು. ಫಸ್ಟ್ ಮಾತ್ರ 2 ಚೈನು, ಅದಾದ ನಂತರ 3 ಚೈನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಹೋಲಲ್ಲಿ ನೀಡನ್ನು ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ 3 ಚೈನ್, ನೆಕ್ಸ್ಟ್ ಹೋಲಲ್ಲಿ ನೀಡನ್ನು ಹಾಕಬೇಕು. ದಾರ ಅಂತಂದ್ರೆ 2 ದಾರ ಸೇರಿ 1 ಮಾಡೋದು. ಹೀಗೆ ಪ್ರತಿಯೊಂದು ಕಂಬದ ಮೇಲೆ ಕೂಡ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಇದು ಪಿಕಾಟ್ ಥರ ಬರುತ್ತೆ. ಸಿಂಗಲ್ ಕ್ರೋಶೆ ಮೇಲೆ ಯೂಶುವಲ್ ಆಗಿ ನಾವು ಡಬಲ್ ಕ್ರೋಶೆ ಮೇಲೆ ಪಿಕಾಟ್ನ ಮಾಡ್ಕೊಳ್ತೀವಿ. ಇದು ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಈ ರೀತಿಯಾದಂಥ ಪಿಕಾಟ್ ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ. ನೀವು 7 ಚೈನ್ ಹಾಕೊಂಡು ನಿಮಗೆ ತಿಕ್ಕಾಗಿ ಬರುತ್ತೆ, ಆರ್ಚ್ ಸ್ಟಿಫಾಗಿ ನೀಟಾಗಿ ಬರುತ್ತೆ. 6 ಎಳೆ ದಾರನ ತೊಗೊಂಡ್ರು ಕೂಡ ನೀವು ನಡೆಯುತ್ತೆ. ನಾನಲ್ಲಿ 7 ಎಳೆ ದಾರನ ತೊಗೊಂಡು ನನಗೆ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಆರ್ಚು. ಇದೇ ರೀತಿ 11 ಸಲ 3 ಚೈನ್ ಹಾಕಿ ಲಾಕ್ ಮಾಡೋದು, 3 ಚೈನ್ ಹಾಕಿ ಲಾಕ್ ಮಾಡೋದು ಮಾಡ್ಕೊಂಡು ಬರಬೇಕಾಗತ್ತೆ. ಇವಾಗ ನಿಮಗೆ ಕುಚ್ಚು ಇಲ್ದಂಗೆ ನಾನು ತೋರಿಸ್ತಾ ಇದ್ದೀನಿ. ವಿದೌಟ್ ಕುಚ್ಚು ಕ್ರೋಶಾ ಡಿಸೈನ್ ಇದು. ಕುಚ್ಚು ಹಾಕೋ ಜಾಗದಲ್ಲಿ ನಾನು ಒಂದೊಂದು ಬೀಡ್ನ ಯೂಸ್ ಮಾಡಿದ್ದೀನಿ ಕುಚ್ಚು ಬದಲಿಗೆ. ನೋಡಿ 11 ಪಿಕಾಟ್ಸ್ ಆದಮೇಲೆ ಒಂದ್ಸಲ ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಆ ದಾರದ ಮೇಲೆ ನೀಡಲ್ ಹಾಕಿ ದಾರನ ಮೇಲೆ ತಗೊಬಂದು 2ಕ್ಕೆ1, ಅದ ನಂತರ 2ಕ್ಕೆ1 ಅಂದರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ನೋಡಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬಂದಿದೆಯೋ ಫಿನಿಶಿಂಗ್ ಅದೇ ರೀತಿ ಎಂಡಿಂಗಲ್ಲಿ ಬರೋದಕ್ಕೋಸ್ಕರ ಡಬಲ್ ಕ್ರೋಶೆ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೀವು ಬೀಡ್ ಬೇಡ ಅಂತ ಇದ್ದು ಕೂಡ ಪಕ್ಕನೇ ಆರ್ಚ್ಗಳನ್ನ ಮಾಡಿಕೊಂಡು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಸ್ಯಾರಿಗಳಿಗೂ ಸೂಟ್ ಆಗುತ್ತೆ ಡಿಸೈನು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಆರ್ಚ್. ನೀಟಾಗಿ ನೀವು ಕೈಯಲ್ಲಿ ಅಡ್ಜಸ್ಟ್ ಮಾಡಬೇಕು ಅದನ್ನು. ಈಗ ಇಷ್ಟ ಆದಮೇಲೆ ಒಂಚೂರು ದಾರನ ಮೇಲೆ ಕೇಳ್ಕೊಳ್ಬೇಕು. ಅದಾದ ನಂತರ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ.
ಈ ರೀತಿ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಇಲ್ಲಿಂದ 3 ಚೈನ್, ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಅದಾದ ನಂತರ 9 ಚೈನು, 9 ಚೈನ್ ಹಾಕೊಳ್ಬೇಕು. 6 ಚೈನ್ ಗ್ಯಾಪ್ಗೆ ಅಂದಾಜಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇದಕ್ಕೆ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ 1 ಚೈನ್ ಮಾಡ್ಕೊಳ್ಳೋದು. ಅದಾದ ನಂತರ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು 9 ಚೈನ್ ಗ್ಯಾಪಲ್ಲಿ ನೀಡನ್ನು ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡಬೇಕಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ರೀತಿ 11 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. 10 ಅಥವಾ 11 ಮಾಡಿಕೊಂಡ್ರೆ ನಡೆಯುತ್ತೆ. ಒಂದರಲ್ಲಿ 10 ಮಾಡಿದ್ರೆ ಪ್ರತಿಯೊಂದರಲ್ಲೂ ನೀವು 10 ಸಿಂಗಲ್ ಕ್ರೋಶಗಳನ್ನ ಮಾಡಬೇಕಾಗುತ್ತೆ. ನನಗೆ 11 ಮಾಡಿಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನು, ಅದಾದ ನಂತರ ಎಲ್ಲ 3 ಚೈನ್ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡು ಫಸ್ಟ್ ಸಿಂಗಲ್ ಕ್ರೋಶ ಮೇಲೆ ಇರೋ ಹೋಲ್ಗೆ ನೀಡನ್ನು ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡಬೇಕು. ನೆಕ್ಸ್ಟ್ 3 ಚೈನ್, 3 ಚೈನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಹೋಲ್ ನೀಡನ್ನು ಹಾಕಬೇಕು. ನೀಡನ್ನು ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡಬೇಕು. ಈ ರೀತಿ 11 ಸಲ 3 ಚೈನ್ ಹಾಕಿ ಲಾಕ್ ಮಾಡಬೇಕಾಗುತ್ತೆ. ತುಂಬ ಈಸಿ ಇದೆ ಡಿಸೈನು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ ರಿಕ್ವೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಡಿಸೈನ್ಸ್ ಬೇಕು ಅನ್ನೋದನ್ನು. ಈಗ 11 ಪಿಕಾಟ್ಸ್ ಆದಮೇಲೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ದಾರದ ಮೇಲೆ ನೀಡನ್ನು ಹಾಕಿ ದಾರನ ತಂದು ಎರಡಕ್ಕೊಂದು ಅಂದರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಎರಡಕ್ಕೊಂದು, ಎರಡಕ್ಕೆ ಒಂದು. ಅದಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇಷ್ಟ ಡಿಸೈನು. ನಿಮಗೆ ಕುಚ್ಚು ಬೇಕು ಅಂತ ಇದ್ದಲ್ಲಿ ಬೀಡಿರೋ ಜಾಗದಲ್ಲಿ 4 ಚೈನ್ನ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಬೀಡ್ ಬೇಡ ಅಂತ ಇದ್ದಲ್ಲಿ ಕೂಡ ನೀವು ಆ ಸ್ಟೆಪ್ನ ಅಂದರೆ ಆ ಭಾಗವನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ ಫೈನಲಾಗಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ತುಂಬ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು ವಿಡಿಯೋಗಿಂತ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಈ ದಾರನ ಬ್ಯಾಕ್ ಸೈಡ್ ಗಮ್ ಪೇಸ್ಟ್ ಮಾಡಿದ್ರೆ ಆಯಿತು. ಈ ಡಿಸೈನ್ಗೆ ಕುಚ್ಚು ಕಟ್ಕೊಂಡು ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಮತ್ತು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿದೆ. 3 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ 2 ಚೈನ್ ಹಾಕ್ಕೊಂಡಿದ್ರೆ ಸ್ವಲ್ಪ ಹತ್ರ ಬಂದಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡ್ರೆ ಆಯಿತು. ಹೊಸಬ್ರು ಯಾರಾದ್ರೂ ನೋಡ್ತಾರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು for watching this video.